ಪ್ರಾಸ್ಟೇಟ್ ಅಂತಕ್ಕಂಥದ್ದು ಒಂದು ಗ್ರಂಥಿ. ಅದು ಸಮಸ್ಯೆ ಅಲ್ಲ. ಪ್ರಾಸ್ಟೇಟ್ ಅನ್ನೋದು ಒಂದು ಸಮಸ್ಯೆ ಅಲ್ಲ. ಪ್ರಾಸ್ಟೇಟ್ ಅಂತಕ್ಕಂಥದ್ದು ಒಂದು ಗ್ರಂಥಿ. ಅದು ಎಲ್ಲಾ ಗಂಡ್ಮಕ್ಳಿಗೂ ಇರ್ತಕ್ಕಂಥದ್ದು. ಪ್ರಾಸ್ಟೇಟ್ ಏನ್ ಮಾಡ್ತದೆ, ವಯಸ್ಸಾಗ್ತಾ ಆಗ್ತಾ ಕೆಲವು ಸಲ ದೊಡ್ಡದಾಗ್ಲಿಕ್ಕೆ ಶುರು ಆಗತ್ತೆ. ಅದು ಏಜ್ ರಿಲೇಟೆಡ್ ಎನ್ಲಾರ್ಜ್ಮೆಂಟ್ ಅಷ್ಟೇ ಆಗಿರಬಹುದು, ಅಥವಾ ಕೆಲವು ಸಲ ಕೆಟ್ಟಗೆಡ್ಡೆ, ಕ್ಯಾನ್ಸರು ಈ ತರನು ಕೂಡ ಅದರಲ್ಲಿ ಪ್ರಾಸ್ಟೇಟ್ ಅಲ್ಲಿ ಡೆವಲಪ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಸೊ ನಮ್ಗೆ ಅದ್ರ ಬಗ್ಗೆ ನಾವು ಯಾವಾಗ ಗಮನ ಕೊಡ್ತೀವಿ ಅಂತಂದ್ರೆ, ಅದೇನಾದ್ರೂ ದೊಡ್ಡದಾಯ್ತು ಅಂದಾಗ ಕೆಲವು ಲಕ್ಷಣಗಳು ಅದರಿಂದ ನಮ್ಗೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಪ್ರಾಸ್ಟೇಟ್ ಬಗ್ಗೆ ನಾವು ಗಮನನ ಕೊಡ್ತೀವಿ. ಈ ತರ ಇರ್ತದೆ. ಪ್ರಾಸ್ಟೇಟ್ ಇಸ್ ಎ ಪಿಯರ್ ಶೇಪ್ಡ್ ಸ್ಟ್ರಕ್ಚರ್. ಒಂದು ಮೂತ್ರಚೀಲದ ಕೆಳಗಡೆ ಭಾಗದಲ್ಲಿ ಇರ್ತದೆ. ಅದು ನಮ್ಗೆ ನಾರ್ಮಲ್ ಆಗಿ ನಮ್ಮ ರಿಪ್ರೊಡಕ್ಟಿವ್ ಲೈಫ್ಗೆ ಮತ್ತೆ ಸೆಕ್ಷುವಲ್ ಲೈಫ್ಗೆ ಮತ್ತೆ ಸ್ವಲ್ಪ ಟು ಸಮ್ ಎಕ್ಸ್ಟೆಂಟ್ ಯೂರಿನರಿ ಕಂಟ್ರೋಲ್ಗೂ ಕೂಡ ಅದು ನಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತದೆ. ಸೊ ಯಾವಾಗ ಅದು ದೊಡ್ಡದಾಗತ್ತೆ, ಇದು ನೋಡಿ ಪ್ರಾಸ್ಟೇಟ್, ಇದು ಯೂರಿನ್ ಚೀಲ ರೀಸಸ್ ಬಂದು ಹೀಗೆ ಮೂತ್ರನಳಿಕೆ ಮುಖಾಂತರ ಹೊರಗಡೆ ಹೋಗುತ್ತೆ. ಈ ಮೂತ್ರಚೀಲದ ಕೆಳಗಡೆ ಭಾಗದಲ್ಲಿ ಇದೇನಿದೆ, ಇದು ಪ್ರಾಸ್ಟೇಟ್ ಗ್ರಂಥಿ. ಇದು ಎಲ್ರಿಗೂ ಇರ್ತದೆ. ಅದು ದೊಡ್ಡದಾದಾಗ ಅದನ್ನ BPH ಅಂತ, ಬಿನೈನ್ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತೀವಿ. ಸೊ ನಮ್ಮ ಇವತ್ತಿನ ಡಿಸ್ಕಷನ್ ನ BPH ಗೆ ನಾವು ಸೀಮಿತ ಮಾಡ್ಕೊಳ್ಳೋಣ. ಪ್ರಾಸ್ಟೇಟ್ ಲಕ್ಷಣಗಳು ಯಾವಾಗ ಆಗತ್ತೆ ಅಂದ್ರೆ, ಟೋಲ್ ಇವಾಗ ಒಂದು ದಾರಿ ಇದೆ. ಆ ದಾರಿನಲ್ಲಿ ಏನೋ ಒಂದು ಗ್ರಂಥಿ ಇದೆ. ಅದು ಗ್ರಂಥಿ ದೊಡ್ಡದಾದಾಗ ಅದು ಕೆಲವು ಲಕ್ಷಣಗಳನ್ನ ಕೊಡ್ತದೆ. ಏನ್ ಲಕ್ಷಣಗಳು ಕೊಡ್ಬೋದು? ಪದೇ ಪದೇ ಮೂತ್ರ ಹೋಗ್ತಕ್ಕಂಥದ್ದು, ಹೋಗ್ಬೇಕು ಅಂದ್ರೆ ತಕ್ಷಣ ಹೋಗ್ಬಿಡ್ಬೇಕು ಅಂತ ಅನಿಸ್ತಕ್ಕಂಥದ್ದು, ಮಲ್ಗದ ನಂತರ ರಾತ್ರಿ 2-3 ಸಲ ಎದ್ದೇಳ್ತಕ್ಕಂಥದ್ದು, ರೀಸಸ್ ನಿಧಾನಕ್ಕೆ ಹೋಗ್ತಕ್ಕಂಥದ್ದು, ಬಿಟ್ಟು ಬಿಟ್ಟು ಹೋಗ್ತಕ್ಕಂಥದ್ದು, ಹೋಗ್ಬೇಕಾದ್ರೆ ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡ್ತಕ್ಕಂಥದ್ದು, ಸ್ಟ್ರೈನ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು, ರೀಸಸ್ ಮಾಡಿ ಬಂದ ನಂತರ ಪೂರ್ತಿ ಖಾಲಿ ಆಗ್ಲಿಲ್ಲ, ಇನ್ನೂ ಒಳಗಡೆ ಉಳ್ಕೊಂಡಿದ್ಯೇನೋ ಅಂತ ಅನಿಸ್ತಕ್ಕಂಥದ್ದು, ಇವೆಲ್ಲನೂ ಕೂಡ ಪ್ರಾಸ್ಟೇಟ್ ಇಂದ ಆಗ್ತಕ್ಕಂಥ ಕೆಲವು ಲಕ್ಷಣಗಳು. ಇವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಮೈಲ್ಡ್ ಆಗಿರ್ತದೆ, ಹೋಗ್ತಾ ಹೋಗ್ತಾ ಮಾಡ್ರೇಟ್ ಆಗುತ್ತೆ, ಅದು ಹೋಗ್ತಾ ಹೋಗ್ತಾ ಸಿವಿಯರ್ ಆಗುತ್ತೆ. ತೀರಾ ಕಡೆಗೆ ಏನಾಗುತ್ತೆ, ಪೂರ್ತಿ ಮೂತ್ರ ಕಟ್ಕೊಂಡ್ಬಿಡ್ತಬಹುದು, ಪೂರಾ ಬ್ಲಾಕ್ ಆಗಿ ಅವ್ರಿಗೆ ರಿಸಸ್ಸೇ ಮಾಡಕ್ ಆಗ್ದಲೇ ಇರಂಗ್ ಆಗ್ಬೋದು, ಅಥವಾ ಹನಿ ಡ್ರಿಬ್ಲಿಂಗ್ ಆಗ್ತಾ ಇರ್ತದೆ, ಆತರ ಆಗ್ಬೋದು. ಕೆಲವು ಸಲ ರಿಸಸ್ ಅಲ್ಲಿ ಬ್ಲಡ್ ಬರ್ಬೋದು. ಕೆಲವು ಸಲ ಇನ್ಫೆಕ್ಷನ್ಗಳು ಆದಾಗ ಉರಿ ಮೂತ್ರ ಬರ್ತಕ್ಕಂಥದ್ದು, ಚುರ ಚುರ ಅಂತಕ್ಕಂಥದ್ದು, ಇವೆಲ್ಲ ಆಗ್ಬೋದು. ಬಹಳ ಕಲ್ಗಳು ಆಗ್ಬಿಡ್ತವೆ ಇನ್ನೂ ನೆಗ್ಲೆಕ್ಟ್ ಸ್ಟೇಜ್ ಅಲ್ಲಿ. ಅವಾಗಂತೂ ರಿಸಸ್ ಮಾಡಿ ಬಂದ್ಮೇಲೆ ಪ್ರಾಣ ಹೋಗೋಷ್ಟು ಉರಿ ಬರ್ತಿರ್ತದೆ. ಈ ತರ ಎಲ್ಲ ಲಕ್ಷಣಗಳು ಪ್ರಾಸ್ಟೇಟ್ ಇಂದ ನಮ್ಗೆ ಆಗ್ತವೆ. ಪ್ರಾಸ್ಟೇಟ್ ಉಲ್ಪಣಗೊಳ್ತಕ್ಕಂಥದ್ದು ಅಥವಾ ದೊಡ್ಡದ ಆಗ್ತಕ್ಕಂಥ ಸಾಧ್ಯತೆ ಯಾರಿಗ್ ಬೇಕಾದ್ರೂ ಆಗ್ಬಹುದು. ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಯೋಚನೆ ಮಾಡಿದ್ರೆ, ಅಥವಾ ಕೆಲವು ಸಲ ಹೆರಿಡಿಟರಿ ಫ್ಯಾಕ್ಟರ್ಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತವೆ. ಜೆನೆಟಿಕ್ ಫ್ಯಾಕ್ಟರ್ಸ್, ಹೆರಿಡಿಟರಿ ಫ್ಯಾಕ್ಟರ್ಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇಟ್ಸ್ ಪ್ರಿಡಾಮಿನೆಂಟ್ಲಿ ಹಾರ್ಮೋನ್ ಡಿಪೆಂಡೆಂಟ್ ಎನ್ಲಾರ್ಜ್ಮೆಂಟ್ ಆಗುತ್ತೆ. ಟು ಸಮ್ ಎಕ್ಸ್ಟೆಂಟ್ ಇದು ಮಾಡುತ್ತೆ, ಟು ಗ್ರೇಟರ್ ಎಕ್ಸ್ಟೆಂಟ್ ಡಯಟರಿ ಫ್ಯಾಕ್ಟರ್ಸ್ ಆಗ್ಲಿ ಇದಾಗ್ಲಿ ಇದು ಕಾಂಟ್ರಿಬ್ಯೂಟ್ ಮಾಡಲ್ಲ. ಇಟ್ಸ್ ಪ್ರಿಡಾಮಿನೆಂಟ್ಲಿ ಏಜ್ ರಿಲೇಟೆಡ್ ಅಂಡ್ ಹಾರ್ಮೋನ್ ಡಿಪೆಂಡೆಂಟ್ ಎನ್ಲಾರ್ಜ್ಮೆಂಟ್ ಇಂದಾನೆ ನಮಗೆ ಪ್ರಾಸ್ಟೇಟ್ ಇಂದ ಲಕ್ಷಣಗಳು ನಮ್ಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ಪ್ರಾಸ್ಟೇಟ್ ಲಕ್ಷಣಗಳು ಯಾಕೆ ಆಗ್ತವೆ? ಈಗ ಇಟ್ಸ್ ಹಾರ್ಮೋನ್ಸ್ ಗಳು ಏನ್ ಬರ್ತವೆ, ಟೆಸ್ಟೋಸ್ಟಿರೋನ್ ಹಾರ್ಮೋನ್ಸ್, ಈ ಪ್ರಾಸ್ಟೇಟ್ ಗ್ರಂಥಿಗಳನ್ನ ಬೆಳವಣಿಗೆಗೆ ಕಾರಣ ಆಗ್ತವೆ. ಅದು ದೊಡ್ಡದಾದಾಗ, ಈ ಪ್ರಾಸ್ಟೇಟ್ ಏನಿದೆ ಅದು ದೊಡ್ಡದಾದಾಗ ಮೂತ್ರನಳಿಕೆ ದಾರಿ ಸಣ್ಣ ಆಗುತ್ತೆ. ಮೂತ್ರನಳಿಕೆ ದಾರಿ ಸಣ್ಣ ಆದಾಗ ಫ್ಲೋ ಕಡಿಮೆ ಆಗುತ್ತೆ, ರೀಸಸ್ ಸ್ಪೀಡು ಕಡಿಮೆ ಆಗುತ್ತೆ. ರೀಸಸ್ ನಿಧಾನಕ್ಕೆ ಹೋಗೋದು, ಪದೇ ಪದೇ ಹೋಗೋದು, ಇವಾಗ ಒಳಗಡೆ ಉಳ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ದಾರಿ ಸಣ್ಣ ಆಗುತ್ತೋ ಯೂರಿನ್ ಒಳಗಡೆ ಉಳ್ಕೊಳ್ಳಿಕ್ ಸ್ಟಾರ್ಟ್ ಆಗುತ್ತೆ. ಉಳ್ಕೊಂಡಾಗ ಅದು ಈ ಎಲ್ಲ ಲಕ್ಷಣಗಳು ನಮ್ಗೆ ಸ್ಟಾರ್ಟ್ ಆಗುತ್ತೆ. ಒಳಗಡೆ ತಪ್ಪದಾದಾಗ ಇರಿಟೇಟ್ ಮಾಡ್ತವೆ. ಇರಿಟೇಟ್ ಮಾಡೋದ್ರಿಂದ ಅರ್ಜೆನ್ಸಿ ಹೋಗ್ಬೇಕು ಅನ್ಸುತ್ತೆ, ಹೋಗೋಷ್ಟು ತಕ್ಷಣ ಹೋಗ್ಬಿಡೋದು, ಕೆಲವು ಲೀಕೇಜ್ ಕೂಡ ಆಗ್ತಕ್ಕಂಥದ್ದು. ಮತ್ತೆ ಒಳಗಡೆ ಉಳ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಉಳ್ಕೊಂಡಾಗ ಪದೇ ಪದೇ ಹೋಗ್ತಕ್ಕಂಥದ್ದು, ಮಲ್ ಬಂದಿರ್ತಾರೆ, ಮತ್ತೆ ಹೋಗ್ಬೇಕು ಅನ್ಸುತ್ತೆ, ಮತ್ತೆ ಎದ್ದೇಳ್ತಿರ್ತಾರೆ, ನಿದ್ದೆನೆ ಡಿಸ್ಟರ್ಬ್ ಆಗುತ್ತೆ, ಈ ತರ ಎಲ್ಲ ಆಗ್ತಿರ್ತದೆ. ಪ್ರಾಸ್ಟೇಟ್ ಪ್ರಾಬ್ಲಮ್ಸ್ಗಳನ್ನ ಲಕ್ಷಣಗಳು ಎಷ್ಟಿದೆ ಅನ್ನೋದ್ರ ಮೇಲೆ ನಾವು ಟ್ರೀಟ್ಮೆಂಟ್ ನ ಡಿಸೈಡ್ ಮಾಡ್ತೀವಿ ಫಸ್ಟ್ಗೆ. ಈಗ ಅವು ಲಕ್ಷಣಗಳು ತುಂಬಾ ಈ ಹೇಳಿದ್ನಲ್ಲ, ಲಕ್ಷಣಗಳು ಪದೇ ಪದೇ ಹೋಗೋದಾಗ್ಬೋದು, ಆಗ್ಲಗ್ಲ ಹೋಗೋದು, ರಾತ್ರಿ ಎದ್ದೇಳ್ತಕ್ಕಂಥದ್ದು, ನಿಧಾನಕ್ಕೆ ಹೋಗೋದು, ಮುನ್ಕೋದು, ಪ್ರೆಷರ್ ಕೊಡೋದು, ಈ ಎಲ್ಲಾ ಲಕ್ಷಣಗಳು
ಪ್ರಾರಂಭ ಸ್ಟೇಜ್ ಅಲ್ಲಿ ಸ್ವಲ್ಪನೇ ಶುರು ಆಗುತ್ತೆ. ಒಂದ್ಸಲ ಎದ್ದೇಳ್ತಾರೆ ಫಸ್ಟ್ ಗೆ ರಾತ್ರಿ ಹೊತ್ತು, ಸ್ವಲ್ಪ ದಿನ ಕಳ್ಕೊಂಡು 2 ಸಲ ಎದ್ದೇಳಕ್ ಶುರು ಮಾಡ್ತಾರೆ, ಆಮೇಲೆ 3 ಸಲ ಆಗತ್ತೆ. ಕೆಲವು ಸಲ ಎಂಬ್ರಾಸಿಂಗ್ ಸಿಚುವೇಶನ್ಸ್ ಆಗತ್ತೆ. ಸೊ ಇವುಗಳನ್ನ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಬಹಳಷ್ಟು ಸಲ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅಲ್ಲಿ ಟ್ರೀಟ್ ಮಾಡ್ಕೋಬಹುದು. ತೀರಾ ನೆಗ್ಲೆಕ್ಟ್ ಮಾಡ್ಕೊಂಡಾಗ ನಾನು ಆಗ್ಲೇ ಹೇಳ್ದಂಗೆ ತೀರಾ ಪೂರಾ ಕಟ್ಕೊಂಡ್ಬಿಡ್ಬೋದು ರೀಸಸ್. ಕಟ್ಕೊಂಡಾಗ ಅವಾಗ ಒದ್ದಾಡೋಂಗ್ ಆಗತ್ತೆ. ಹೋಗ್ಬಿಟ್ಟು ಮೂತ್ರನಳಿಕೆ ಮುಖಾಂತರ ಒಂದು ಪೈಪ್ ಹಾಕಿ ಯೂರಿನ ತೆಗಿಬೇಕಾದಂತ ಪರಿಸ್ಥಿತಿಗಳು ಬರ್ಬೋದು. ಅಥವಾ ರೀಸಸ್ ಕಟ್ಕೊಂಡು ಬ್ಯಾಕ್ ಪ್ರೆಷರ್ ಚೇಂಜಸ್ ಗಳಿಂದಾಗಿ ಕಿಡ್ನಿಗಳು ಊತ ಬರ್ಬೋದು, ಕಿಡ್ನಿಗಳಿಗೆ ಫೇಲ್ಯೂರ್ಗೆ ಹೋಗ್ತಕ್ಕಂತ ಸಾಧ್ಯತೆ ಇರ್ತದೆ. ಮೂತ್ರ ಯಾವಾಗ್ಲೂ ಹತ್ರ ಒಳಗಡೆ ಉಳ್ಕೊಳ್ತಾ ಅಲ್ಲಿ ಕಲ್ಲುಗಳು ಉತ್ಪತ್ತಿ ಆಗ್ತಕ್ಕಂತ ಸಾಧ್ಯತೆಗಳಿರ್ತದೆ. ರೆಸಿಡ್ಯೂಲ್ ಯೂರಿನ್, ನೀವು ಮನೆ ಮುಂದೆ ಚರಂಡಿ ನೀರ್ ಕಟ್ಕೊಂಡ್ರೆ ಏನಾಗತ್ತೆ ಅಲ್ವಾ, ಅಲ್ಲಿ ವಾಸನೆ ಬರ್ತದೋ ಹೇಗೆ. ಅದೇ ರೀತಿ ಯೂರಿನ್ ಅಲ್ಲಿ ಚೀಲದಲ್ಲಿ ಯಾವಾಗ್ಲೂ ಯೂರಿನ್ ಒಳಗಡೆ ಉಳ್ಕೊಳ್ತಿದ್ರೆ ಅಲ್ಲಿ ಇನ್ಫೆಕ್ಷನ್ ಗಳಾಗೋ ಚಾನ್ಸಸ್ ಇರ್ತದೆ. ಆ ಇನ್ಫೆಕ್ಷನ್ ಆದಾಗ ಅಲ್ಲಿಂದ ಇನ್ಫೆಕ್ಷನ್ ಮತ್ತೆ ಕಿಡ್ನಿಗಳಿಗೆ ಹೋಗ್ತಕ್ಕಂಥದ್ದಾಗ್ಬೋದು, ಅಥವಾ ಅಲ್ಲಿಂದ ನಮ್ಮ ವೃಷ್ಣಗಳಿಗೆ ಹೋಗ್ತಕ್ಕಂಥದ್ದು ಆಗ್ಬೋದು. ಈ ತರ ಎಲ್ಲ ಆದಾಗ ಕೆಲವು ಸಲ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗತ್ತೆ. ಬಹಳ ಒಂದು ನಾಟ್ ವೆರಿ ರೇರ್, ಬಟ್ ಟು ಕೆಲವು ಕೇಸಸ್ ಅಲ್ಲಿ ಪದೇ ಪದೇ ಇನ್ಫೆಕ್ಷನ್ ಗಳು ಆಗಿ ಅದು ಕೆಲವು ಸಲ ಕ್ಯಾನ್ಸರ್ಗೆ ತಿರ್ಕೊಳ್ಳೋ ಸಾಧ್ಯತೆ ಕೂಡ ಇರ್ತವೆ. ಸೊ ಪ್ರಾಸ್ಟೇಟ್ ಲಕ್ಷಣಗಳು ಕಂಡಾಗ ನೆಗ್ಲೆಕ್ಟ್ ಮಾಡೋದು ಬೇಡ. ಇರ್ತಕ್ಕಂತ ಒಂದು ಮೂತ್ರರೋಗ ತಜ್ಞರನ್ನ ಭೇಟಿ ಮಾಡಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಉತ್ತಮ ಇರ್ತದೆ. ಪ್ರಾಸ್ಟೇಟ್ ಸಮಸ್ಯೆಗಳು ಹೇಳಿದ್ರೆ ಇವಾಗ ಲಕ್ಷಣಗಳು, ಈ ಲಕ್ಷಣಗಳಿರ್ತವೆ ಅಂತ ಅಂದಾಗ ನಾವು ಹೋಗಿ ಡಾಕ್ಟರ್ಗಳನ್ನ ಮೀಟ್ ಮಾಡ್ತೀವಿ. ಆ ಲಕ್ಷಣಗಳು ಕಂಡು ಬಂದಾಗ ಡಾಕ್ಟರ್ಗಳು ಏನ್ ಮಾಡ್ಬೇಕು, ನಾವು ಬಂದಾಗ ನಾನು ಏನ್ ಮಾಡ್ತೀವಿ, ಫಸ್ಟ್ ಗೆ ಒಂದು ಯೂರಿನ್ ಪರೀಕ್ಷೆ ಮಾಡ್ಕೊತೀವಿ. ಏನಾದ್ರೂ ಮೂತ್ರದಲ್ಲಿ ಇನ್ಫೆಕ್ಷನ್ ಏನಾದ್ರೂ ಇದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಯೂರಿನ್ ರೊಟೀನ್ ಅಂತ ಮಾಡಿಸ್ತೀವಿ. 80 ರೂಪಾಯಿ 100 ರೂಪಾಯಿ ಆಗತ್ತೆ. ಅದೊಂದು ಪರೀಕ್ಷೆನ ಮಾಡಿಸ್ಕೊತೀವಿ. ಅದಾದ ನಂತರ ಪ್ರಾಸ್ಟೇಟು ವಯಸ್ಸಿಗೆ ಮೀರಿ ಬೆಳವಣಿಗೆ ಆಗಿದ್ದಲ್ಲಿ ಅಥವಾ ನಮ್ಗೆ ಪರೀಕ್ಷೆನಲ್ಲಿ ಪ್ರಾಸ್ಟೇಟು ಫೀಲ್ ವೈಸ್ ಸ್ವಲ್ಪ ಏನಾದ್ರೂ ತೊಂದರೆ ಇರಬಹುದೇನೋ ಅಂತ ಅನ್ಸಿದಲ್ಲಿ PSA ಅಂತ ಒಂದು ಬ್ಲಡ್ ಟೆಸ್ಟ್ ನ ಮಾಡ್ಕೊತೀವಿ. ಮೂರನೇದಾಗಿ ಒಂದು ಮೂತ್ರ ಸ್ಪೀಡ್ ಇಂದು ಟೆಸ್ಟ್, ಯೂರೋಫ್ಲೋಮೆಟ್ರಿ ಅಂತ ಒಂದು ಮಾಡ್ತೀವಿ. ಮೂತ್ರ ಸ್ಪೀಡ್ ಹೇಗಿದೆ, ಬ್ಲಾಕೇಜ್ ಎಷ್ಟು ಮಟ್ಟಿಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಯೂರಿನ್ ಸ್ಪೀಡ್ ಇಂದು ಒಂದು ಟೆಸ್ಟ್ ಅನ್ನ ಮಾಡ್ಕೋತೀವಿ. ಈ 3 ಕಂಪಲ್ಸರಿ ಟೆಸ್ಟ್ ಇರ್ತದೆ. ಇನ್ನು ಉಳಿಕೆ ಬೇರೆ ಕೆಲವು ಟೆಸ್ಟ್ ಗಳನ್ನ ಆಪ್ಷನಲ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಪ್ರತಿ ಪೇಷಂಟ್ಗೂ ನಾವು ಗುದದ್ವಾರ ಮುಖಾಂತರ ಬೆರಳು ಹಾಕಿ ಆ ಪ್ರಾಸ್ಟೇಟ್ ಯಾವ ತರ ಇದೆ, ಬಿನೇನ್ ಇದೆಯಾ, ಒಂದು ಗಂಟುಗಳೇನಾದ್ರೂ ಫೀಲ್ ಆಗ್ತಾ ಇದಾವ, ಅಥವಾ ಕೀವೇನಾದ್ರೂ ಇದ್ದಂಗೆ ಅನಿಸ್ತಾ ಇದೆಯಾ, ಸೈಜ್ ಎಷ್ಟಿದೆ, ಏನೇಳು ಟೋನ್ ಹೇಗಿದೆ, ಎಲ್ಲಾ ವಿಚಾರಗಳನ್ನ ನಾವು ಪರೀಕ್ಷೆ ಮುಖಾಂತರ ಕೂಡ ತಿಳ್ಕೊತೀವಿ. ಯೂರಿನ್ ಕಟ್ಕೊಂಡಿದ್ರು ಕೂಡ ನಮ್ಗೆ ಪರೀಕ್ಷೆ ಮುಖಾಂತರ ಗೊತ್ತಾಗತ್ತೆ. ಇಷ್ಟು ನಾವು ಪರೀಕ್ಷೆಗಳನ್ನ. ಪ್ರಾಸ್ಟೇಟ್ಗೆ ಚಿಕಿತ್ಸೆಗಳು ಏನಿರ್ತದೆ ಅಂತ ಹೇಳಿದ್ರೆ, ಫಸ್ಟ್ ಹೇಳಿದೆ ಮೈಲ್ಡ್ ಸಿಂಪ್ಟಮ್ಸ್. ಮೈಲ್ಡ್ ಅಂದ್ರೆ ಈಗ ನಾನು ಹೇಳಿದೆ ರಾತ್ರಿ ಮಲಗಿದ್ರೆ ಬೆಳಗಿನೇ ಎದ್ದೇಳ್ಬೇಕು ಮನುಷ್ಯ, ಇದು ನಾರ್ಮಲ್. ಕೆಲವರು ಬರ್ತಾರೆ, ಇಲ್ಲ ನಾನು ರಾತ್ರಿ ಯೂರಿನ್ ಹೆಂಗ್ ಹೋಗ್ತೀರಾ, ಸಕ್ಕದಾಗ ಹೋಗ್ತೀನಿ ಸರ್, ರಾತ್ರಿ 4-5 ಸಲ ಹೋಗ್ತೀನಿ ಸರ್ ಅಂತಾರೆ. 4-5 ಸಲ ಹೋಗೋದು ನಾರ್ಮಲ್ ಅಲ್ಲ. ಸೊ ಇದರಲ್ಲಿ ಪ್ರತಿಯೊಂದು ಲಕ್ಷಣಗಳನ್ನು ಕೂಡ ಏನು ಪದೇ ಪದೇ ಹೋಗೋದಾಗ್ಬೋದು, ಹೋಗ್ಬೇಕು ಅಂದ್ರೆ ತಕ್ಷಣ ಹೋಗ್ಬಿಡೋದಾಗ್ಬೋದು, ರಾತ್ರಿ ಎದ್ದೇಳ್ತಕ್ಕಂಥದ್ದು ಆಗ್ಬೋದು, ಸ್ಟ್ರೈನ್ ಮಾಡಿ ಮಾಡೋದಾಗ್ಬೋದು, ಬಿಟ್ಟು ಹೋಗೋದಾಗ್ಬೋದು, ಒಳಗಡೆ ಉಳ್ಕೊಳ್ಳೋದಂಗೆ ಆಗ್ಬೋದಾಗ್ಬೋದು. ಇವೆಲ್ಲ ಲಕ್ಷಣಗಳನ್ನ ನಾವು ಗ್ರೇಡ್ ಮಾಡ್ತೀವಿ. ಇಂಟರ್ನ್ಯಾಷನಲ್ ಪ್ರಾಸ್ಟೇಟ್ ಸಿಂಪ್ಟಮ್ ಸ್ಕೋರ್ ಅಂತ ಸಿಸ್ಟಮ್ ಅಂತ ಇರ್ತದೆ, ಅದರಲ್ಲಿ ನಾವು ಗ್ರೇಡ್ ಮಾಡ್ತೀವಿ. ಆಮೇಲೆ ಬೇರೆ ಎಲ್ಲಾ ಪರೀಕ್ಷೆಗಳನ್ನು ಕೂಡ ಒಂದು ತಕಡಿಗೆ ಹಾಕಿ ತೂಗ ಮಾಡಿ ಇವ್ರ ಸ್ಪೀಡ್ ಹೇಗಿದೆ, ತುಂಬಾ ಕಳಪೆ ಇದೆಯಾ, ಮೀಡಿಯಂ ಆಗಿದ್ಯಾ, ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಎಷ್ಟು ಯೂರಿನ್ ಒಳಗಡೆ ಉಳ್ಕೊಳ್ತಾ ಇದೆ, ಕಂಪ್ಲೀಟ್ ಆಗಿ ಖಾಲಿ ಆಗ್ತಿದ್ಯಾ, ಖಾಲಿ ಆಗ್ತಾ ಇಲ್ವಾ, ಪ್ರಾಸ್ಟೇಟ್ ಸೈಜ್ ಎಷ್ಟಿದೆ, ಕ್ಯಾನ್ಸರ್ ಏನ್ ಇಲ್ವಾ, ಬಿನೈನ್ ಎನ್ಲಾರ್ಜ್ಮೆಂಟ್ ಅಷ್ಟೇ ಇದೆಯಾ ಪ್ರಾಸ್ಟೇಟ್ದು, ಇವಿಷ್ಟು ಇನ್ಫಾರ್ಮೇಶನ್. ಮತ್ತೆ ಯೂರಿನ್ ಇನ್ಫೆಕ್ಷನ್ ಏನು ಇಲ್ವಾ, ಇದ್ರೆ ಇನ್ಫೆಕ್ಷನ್ ಟ್ರೀಟ್ಮೆಂಟ್ ಹಾಕ್ಬೇಕು. ಸೊ ಎಲ್ಲಾ ಇನ್ಫಾರ್ಮೇಶನ್ ನಾವು ಕಲೆ ಹಾಕೊಂಡು ವಿ ಕ್ಯಾಟಗರೈಸ್ ದಮ್ ಆಸ್ ಟು ಒಂದು ಮೈಲ್ಡ್ ಸಿಂಪ್ಟಮ್ಸ್, ಮಾಡರೇಟ್ ಸಿಂಪ್ಟಮ್ಸ್, ಸಿವಿಯರ್ ಸಿಂಪ್ಟಮ್ಸ್. ಅವ್ರಿಗೆ ಮೈಲ್ಡ್ ಲಕ್ಷಣಗಳಿದ್ದಾಗ ಕೆಲವು ಸಲ ಮಾತ್ರೆ ಅವಶ್ಯಕತೆಗಳು ಕೂಡ ಇಲ್ದಲೆ ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಗಳಲ್ಲೇ ಅವ್ರಿಗೆ ಉತ್ತಮ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್, ಕೆಲವರು ಅನಾವಶ್ಯಕವಾಗಿ ತುಂಬಾ ಹೆವಿಯಾಗಿ ನೀರು ಕುಡಿತಿರ್ತಾರೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಕೆಫಿನೇಟೆಡ್ ಡ್ರಿಂಕ್ಸ್ ಗಳು, ಎಳ್ನೀರು, ಅವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳಕ್ ಹೇಳ್ತೀವಿ. ಸಂಜೆ ಹೊತ್ತು ನೀರು ಕುಡಿಯೋದನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಅದನ್ನ ಅಡ್ರೆಸ್ ಮಾಡಿ ಮೋಷನ್ ಕ್ಲಿಯರ್ ಆಗ್ಲಿಕ್ಕೆ ಹೋಗ್ಲಿಕ್ಕೆ ಏನು ಮೆಜರ್ಸ್ ತಗೋಬೇಕು ಅದನ್ನೆಲ್ಲ ತಗೊಳ್ಳೋದಕ್ಕೆ ಹೇಳ್ತೀವಿ. ಅರ್ಜೆನ್ಸಿನ ಅವಾಯ್ಡ್ ಮಾಡ್ಲಿಕ್ಕೆ ಟೈಮ್ಲಿ ವಾರ್ಡಿಂಗ್, ಅವ್ರಿಗೆ ಅರ್ಜೆಂಟ್ ಆದ ಮುಂಚೆನೆ ಒಂದ್ಸಲ ಹೋಗ್ಬಿಟ್ಟು ಯೂರಿನ್ ಮಾಡ್ಕೊಂಡು
ಬಂದ್ಬಿಡೋದು, ಎವ್ರಿ 3 or 4 hour ಒಂದ್ಸಲ ಮಾಡ್ತಕ್ಕಂಥದ್ದು. ಈ ತರ ಎಲ್ಲ ಒಂದು ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡ್ಕೊಂಡ್ರೆ ಬಹಳಷ್ಟು ಮೈಲ್ಡ್ ಸಿಂಪ್ಟಮ್ಸ್ ಗಳನ್ನ ನಾವು ಹಾಗೆ ಮ್ಯಾನೇಜ್ ಮಾಡ್ಬಿಡ್ಬೋದು. ಇನ್ನು ನೆಕ್ಸ್ಟ್ ಕ್ಯಾಟಗರಿ ಏನು ಮಾಡರೇಟ್ ಸಿಂಪ್ಟಮ್ಸ್ ಅಂತ ಬರ್ತದೆ. ಮಾಡರೇಟ್ ಸಿಂಪ್ಟಮ್ಸ್ ನಲ್ಲಿ ನಾವೇನ್ ಮಾಡ್ತೀವಿ, ಕೆಲವು ಮೆಡಿಸಿನ್ಸ್ ಗಳನ್ನ ಕೊಡ್ಬೇಕಾಗತ್ತೆ. ಯೂಶಲಿ ವಿ ಸ್ಟಾರ್ಟ್ ವಿತ್ ಸಿಂಗಲ್ ಡ್ರಗ್. ಒಂದು ಆಲ್ಫಾ ಬ್ಲಾಕರ್ಸ್ ಅಂತ ಬರ್ತದೆ. ಅದು ಆಲ್ಫೋಸೋಸಿನ್, ಸಿಲಡೋಸಿನ್, ಟ್ಯಾಮ್ಸಿಯೋಸಿನ್, ಈ ತರ ಸುಮಾರು ಮೆಡಿಸಿನ್ಸ್ ಗಳಿದಾವೆ. ಈ ಏನ್ ಮೆಡಿಸಿನ್ಸ್ ಗಳಿದಾವೆ, ಈ ಮೂತ್ರಕೋಶದ ಕೊರಳು ಅಂತ ಏನ್ ಬರ್ತದೆ, ಇದು ಮೂತ್ರಕೋಶ. ಇಲ್ಲಿಂದ ಯೂರಿನ್ ಬಂದು ಈ ಹೊರಗಡೆ ಹೋಗ್ತಾ ಇದೆ. ಇದು ಮೂತ್ರಕೋಶದ ಕೊರಳು, ಬ್ಲಾಡರ್ ನೆಕ್ ಅಂತ ಹೇಳ್ತೀವಿ. ಈ ಭಾಗ ಟೈಟ್ ಇರ್ತದೆ ಈ ಪ್ರಾಸ್ಟೇಟ್ ಸಮಸ್ಯೆ ಇರೋರಿಗೆ. ಇದನ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡುತ್ತೆ, ಅಗಲ ಮಾಡುತ್ತೆ. ರಿಲ್ಯಾಕ್ಸ್ ಮಾಡಿದಾಗ ಸ್ವಲ್ಪ ಯೂರಿನ್ ಸರಾಗವಾಗಿ ಹೋಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇನ್ನು 5-ಆಲ್ಫಾ ರಿಡಕ್ಟೇಸ್ ಇನಿಬಿಟರ್ಸ್ ಅಂತ ಬರ್ತದೆ, ಡುಟಾಸ್ಪಿರೈಡ್, ಫಿನಾಸ್ಪಿರೈಡ್ ಅಂತ. ಯೂಶಲಿ ಸಿಂಪ್ಟಮ್ಸ್ ಜಾಸ್ತಿ ಇದ್ದಾಗ ಒಂಚೂರು, ಅಥವಾ ಪ್ರಾಸ್ಟೇಟ್ ಸೈಜ್ ದೊಡ್ಡದಿದ್ದಾಗ, 30 ಗ್ರಾಮ್ ಇಂತ ದೊಡ್ಡದಿದ್ದಾಗ ನಾವು 2 ಮಾತ್ರೆ ಕಾಂಬಿನೇಷನ್ ಗಳಿಗೆ ಒಪ್ಕೋತೀವಿ. ಸೊ ಒಂದು ಆಲ್ಫಾ ಬ್ಲಾಕರ್, ಇನ್ನೊಂದು 5-ಆಲ್ಫಾ ರಿಡಕ್ಟೇಸ್ ಇನಿಬಿಟರ್ಸ್ ನ ಕಾಂಬಿನೇಷನ್ಸ್ ಗಳನ್ನ ನಾವು ಕೆಲವು ಸಲ ಬಳಸ್ತೀವಿ. ಈ ಮಾತ್ರೆಗಳಲ್ಲಿ ಏನು 5-ಆಲ್ಫಾ ರಿಡಕ್ಟೇಸ್ ಇನಿಬಿಟರ್ಸ್ ಅಂತ ಹೇಳಿದ್ರೆ ಡುಟಾಸ್ಟಿರೈಡ್, ಫಿನಾಸ್ಟಿರೈಡ್, ಇವು ಬಂದು ಪ್ರಾಸ್ಟೇಟ್ ನ ಕೆಲವು ಮಟ್ಟಿಗೆ ಲಾಂಗ್ ರನ್ ಸ್ವಲ್ಪ ಶ್ರಿಂಕ್ ಆಗ್ಲಿಕ್ಕೆ ಸಹಾಯ ಮಾಡ್ತವೆ. ಈ ಮುಖಾಂತರ ನಾವು ಯೂರಿನ್ ಸ್ಪೀಡ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡೋ ಸಾಧ್ಯತೆ ಇರ್ತದೆ. ಇದು ಮಾಡರೇಟ್ ಸಿಂಪ್ಟಮ್ಸ್ಗೆ. ಸಿವಿಯರ್ ಸಿಂಪ್ಟಮ್ಸ್ ಇದ್ದಾಗ, ಪ್ರಾಸ್ಟೇಟ್ ಲಕ್ಷಣಗಳು ತುಂಬಾ ಸಿವಿಯರ್ ಇದೆ, ಅವಾಗ ನಾವು ಪೇಷಂಟ್ ಗೆ ಆಪ್ಷನ್ ಕೊಡ್ತೀವಿ. ನೋಡಿ, ಒಂದು ಎಂಡೋಸ್ಕೋಪಿಕ್ ಸರ್ಜರಿ ಒಂದು ಆಪ್ಷನ್ ಇರ್ತದೆ, ಅಥವಾ ಮೆಡಿಸಿನ್ಸ್ ಗಳಲ್ಲಿ ಮ್ಯಾನೇಜ್ ಮಾಡ್ತಕ್ಕಂಥದ್ದು 2ನೇ ಆಪ್ಷನ್ ಇರ್ತದೆ ಅಂತ ಕೊಡ್ತೀವಿ. ಅವ್ರು ಯಾವ ಪ್ರಿಫರ್ ಮಾಡ್ತಾರೆ ಅದಕ್ಕೆ ನಾವು ಹೋಗ್ತೀವಿ. ಎಂಡೋಸ್ಕೋಪಿಕ್ ಆಪರೇಷನ್ಸ್ ಗಳನ್ನ ನಾವು ಒಂದು TURP ಅಂತ ಹೇಳ್ತೀವಿ. ಇಟ್ಸ್ ಗೋಲ್ಡ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್, ಟ್ರಾನ್ಸ್ ಯುರೆಥ್ರಲ್ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್. ಇದನ್ನ ನಾವು ಮಾಡ್ಲಿಕ್ಕೆ ವೇರಿಯಸ್ ಎನರ್ಜಿ ಸೋರ್ಸಸ್ ನ ಯೂಸ್ ಮಾಡ್ತೀವಿ. ಅದು ಮೋನೋಪೋಲಾರ್ ಕಾಟ್ರಿ ಯೂಸ್ ಮಾಡಬಹುದು, ಬೈಪೋಲಾರ್ ಕಾಟ್ರಿನ ಯೂಸ್ ಮಾಡಬಹುದು, ಅಥವಾ ನಾವು ಲೇಸರ್ ನ ಯೂಸ್ ಮಾಡಬಹುದು. ಈ 3 ಎನರ್ಜಿ ಸೋರ್ಸಸ್ ನ ಯೂಸ್ ಮಾಡ್ಕೊಂಡು ನಾವು ಪ್ರಾಸ್ಟೇಟ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ಕೊಂಡು ಬರ್ತಕ್ಕಂಥ ಪ್ರೊಸೀಜರ್ ನ TURP ಅಂತ ಮಾಡ್ತೀವಿ. ಈ ಟೈಪ್ ಇರುತ್ತೆ. ಕೆಲವು ಆಬ್ಸಲ್ಯೂಟ್ ಇಂಡಿಕೇಶನ್ ಅಂದ್ರೆ ಆಪರೇಷನ್ ಮಾಡ್ಬೇಕಾದಂತ ಪರಿಸ್ಥಿತಿಗಳು ಬರ್ತವೆ. ಯಾವಾಗ ರೆಕರೆಂಟ್ ರಿಟೆನ್ಷನ್, ಪೂರ್ತಿ ಮೂತ್ರಕೋಶ ಕಟ್ಕೊಂಡ್ಬಿಟ್ಟಿದೆ, ಮೂತ್ರ ಬರೋದೇ ಇಲ್ಲ, ಮೆಡಿಸಿನ್ಸ್ ಹಾಕಿ ಪೈಪ್ ತೆಗೆದು ಮತ್ತೆ ಚೆಕ್ ಮಾಡಿದ್ರು ಕೂಡ ಬರ್ತಿಲ್ಲ, ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿದೆ. ಅವಾಗ ನಾವು ಸರ್ಜರಿನೇ ಸಜೆಸ್ಟ್ ಮಾಡ್ತೀವಿ. ಅಥವಾ ಕಲ್ಗಳು ಹಾಕ್ಬಿಟ್ಟಿರ್ತೇವೆ ಯೂರಿನ್ ಚೀಲದಲ್ಲಿ. ಇವಾಗ ರೀಸಸ್ ಬರ್ಲಿಕ್ಕೆ ದಾರಿ ಇಲ್ಲ, ಇನ್ ಕಲ್ಗಳು ಬರ್ಲಿಕ್ಕೆ ಎಲ್ಲಿ ದಾರಿ ಇರ್ತದೆ, ಅವಾಗಲೂ ಕೂಡ ನಾವು ಸರ್ಜರಿನೇ ಮಾಡ್ಬೇಕಾಗಿ ಬರ್ತದೆ. ಪದೇ ಪದೇ ಇನ್ಫೆಕ್ಷನ್ ಗಳಾಗ್ತದೆ, ಮಾತ್ರೆ ಹಾಕಿ ಕಳಿಸ್ತೀರಿ, ಮತ್ತೆ ಇನ್ಫೆಕ್ಷನ್ ಅಂತ ವಾಪಸ್ ಬರ್ತಾ ಇದ್ದಾರೆ. ಅಥವಾ ಕೆಲವು ಸಲ ಬ್ಯಾಕ್ ಪ್ರೆಷರ್ ಎಫೆಕ್ಟ್ ಗೆ ಕಿಡ್ನಿಗಳು ಎಫೆಕ್ಟ್ ಆಗ್ತಾ ಇದೆ. ಈ ತರ ಸಿಚುವೇಶನ್ಸ್ ಅಲ್ಲಿ ನಾವು ಓನ್ಲಿ ಆಪ್ಷನ್ ಇಸ್ ಈಗ ಸರ್ಜರಿ ಮಾಡಿಸ್ಕೋಬೇಕು, ಅಥವಾ ಪೇಷಂಟ್ ಪೈಪ್ ಹಾಕೊಂಡು ಜೀವನ ಮಾಡ್ಬೇಕು ಅನ್ನೋ ತರ ಬಂದ್ಬಿಡ್ತದೆ. ಇಟ್ಸ್ ಆಬ್ಸಲ್ಯೂಟ್ ವೇರಿಯಸ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಟ್ ವೇರಿಯಸ್ stages for the prostate. ಈಗ ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ವಿ, ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಏನ್ ಜಾಗ್ರತೆಗಳು ತಗೋಬೇಕು? ಈಗ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ, ಈಗ ಎಲ್ಲಾ ನಾವೇನ್ ಮಾಡಿದ್ದೆ ಜೀವನದಲ್ಲಿ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಪ್ರತಿಯೊಂದರಲ್ಲೂ ಕೂಡ ಒಂದು ಎಫೆಕ್ಟ್ ಇದೆ ಅಂದ್ರೆ ಒಂದು ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ. ಮೆಡಿಸಿನ್ಸ್ ಗಳಲ್ಲೂ ಕೆಲವು ಸಲ ಸೈಡ್ ಎಫೆಕ್ಟ್, ಕೆಲವು ಸಲ ತುಂಬಾ ರೇರ್. ಇವೆಲ್ಲ ಈ ಯಾವ್ದು ಮೆಡಿಸಿನ್ಸ್ ಕಿಡ್ನಿಗೆ ಲಿವರ್ಗೆಲ್ಲ ತುಂಬಾ ಡ್ಯಾಮೇಜ್ ಮಾಡೋದು ಹತ್ರ ಯಾವ್ದು ಮೆಡಿಸಿನ್ಸ್ ಗಳಿಲ್ಲ. ಕೆಲವು ಸಲ ಏನ್ ನಾವು ಆಲ್ಫಾ ಬ್ಲಾಕರ್ ಅಂತ ಹೇಳಿದ್ರೆ, ಒಂದೊಂದ್ಸಲ ಸ್ವಲ್ಪ ಮೈಲ್ಡ್ ಆಗಿ ಒಂಚೂರು ತಲೆ ಚಕ್ರ ಬಂದಂಗ ಆಗ್ತಕ್ಕಂಥದ್ದು, ಮೂಗ್ ಕಟ್ದಂಗ ಆಗ್ತಕ್ಕಂಥದ್ದು, ಆತರ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಗಳು ಆಗ್ಬೋದು. ಆತರ ಏನಾದ್ರು ಇದ್ರೆ ಸ್ವಲ್ಪ ಅದನ್ನ ಪ್ರಿಕಾಷನ್ ತಗೋಬೇಕು. ಫಸ್ಟ್ ಡೋಸ್ ಹೈಪೋಟೆನ್ಷನ್ ಅಂತ ಹೇಳ್ತೀವಿ, ಒಂದು ಪೋಸ್ಟಲ್ ಹೈಪೋಟೆನ್ಷನ್. ಒಂದ್ 2 ದಿನ ಸ್ವಲ್ಪ ಮಾತ್ರೆ ತಗೊಂಡ್ ಶುರು ಮಾಡಾದ್ಮೇಲೆ ಸ್ವಲ್ಪ ಸಡನ್ ಆಗಿ ಎದ್ದು ಹೋಗೋದು ಆತರ ಮಾಡ್ಬಾರ್ದು. ಮಲಗಿದ್ದವ್ರು ಕೂತು ಆಮೇಲೆ ಇದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಒಂದ್ 2-3 ದಿನಕ್ಕೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ. ದಟ್ ಕ್ಯಾನ್ ಬಿ ಅವಾಯ್ಡೆಡ್ ಆತರ ಇರ್ತದೆ. ಇನ್ನು ಸರ್ಜರಿ ಆದ್ಮೇಲೆ ಆಲ್ರೆಡಿ ಎಂಡೋಸ್ಕೋಪಿಕ್ ಪ್ರೊಸೀಜರ್, ಏನು ಕುಯ್ಯೋದು, ಕಟ್ ಮಾಡೋದು, ಗಾಯ ಮಾಡೋದು ಆತರ ಏನ್ ಇರೋದಿಲ್ಲ. ದೇ ಫೀಲ್ ಲೈಕ್ ಸಮ್ಟೈಮ್ಸ್ ದೇ ಕ್ಯಾನ್ ಮೂವ್ ಅಬೌಟ್ ಆರಾಮ್ಸೆ ಅನ್ನೋದು ಲೆವೆಲ್ ಅಲ್ಲಿ ಇರ್ತಾರೆ, ಯಾಕಂದ್ರೆ ಪೇನ್ ಇರೋದಿಲ್ವಲ್ಲ, ದೇ ವಿಲ್ ಬಿ ಕಂಫರ್ಟಬಲ್. ಬಟ್ ಕೆಲವು ಪ್ರಿಕಾಷನ್ಸ್ ತಗೊಳ್ಳೋದು ಒಳ್ಳೇದು. ಲೈಕ್ ವೆಹಿಕಲ್ ನಲ್ಲಿ ಓಡಿಸಬಾರ್ದು, ಅಟ್ಲೀಸ್ಟ್ ಫಾರ್ 1 ತಿಂಗಳವರೆಗೂ ಕೂಡ ವೆಹಿಕಲ್ ನಲ್ಲಿ ಓಡಾಡಬಾರ್ದು. ನಾವು ಕಾಲನ್ನ ಆ ಕಡೆ ಈ ಕಡೆ ಹಾಕೊಂಡು ಹಿಂಭಾಗದಲ್ಲಿ ಕುತ್ಕೊಳ್ಳಬಾರ್ದು, ಬೇಕಾದ್ರೆ ಆ ಜಾಗಕ್ಕೆ, ಪ್ರಾಸ್ಟೇಟ್ ಜಾಗಕ್ಕೆ ಪ್ರೆಷರ್ ಬೀಳ್ತದೆ. ಅವಾಗ ಸ್ವಲ್ಪ ಮೂತ್ರದಲ್ಲಿ ಬ್ಲೀಡಿಂಗ್ ಆಗ್ತಕ್ಕಂಥ ರಿಸ್ಕ್ ಜಾಸ್ತಿ ಇರ್ತದೆ.
ಇನ್ನ ಚೆಕಬಲ್ ಹಾಕೊಂಡು ಕೊಡೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ 1 ತಿಂಗಳವರೆಗೂ. 1 ತಿಂಗಳು ಸ್ವಲ್ಪ ಹೆವಿ ಕೆಲ್ಸಗಳನ್ನ ಮಾಡ್ಬೇಡಿ, ಸಣ್ಣ ಪುಟ್ಟ ಕೆಲ್ಸಗಳು ವಾಕಿಂಗ್ ಆ ತರ ಎಲ್ಲ ಮಾಡ್ಕೋಬಹುದು ಅಂತ ಹೇಳ್ತೀವಿ. ಇನ್ನ ಮೋಷನ್ ತಿನ್ನಕ್ಬಾರ್ದು ಸ್ವಲ್ಪ 1 ತಿಂಗಳವರೆಗೂ, ಯಾಕಂದ್ರೆ ಎರಡು ಪಕ್ಕದಲ್ಲಿ ಇರೋದ್ರಿಂದ ತುಂಬಾ ಮೋಷನ್ ತಿನ್ನಕ್ದಾಗ ಕೆಲವು ಸಲ ಮೂತ್ರದಾರಿನಲ್ಲಿ ಬ್ಲೀಡಿಂಗ್ ಆಗ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಹಾಗಾಗಿ ಲೆಟ್ರಿನ್ಗೆ ತಿನ್ನಕ್ಬೇಡಿ ಅಂತ ಹೇಳ್ತೀವಿ. ಹೆವಿ ವರ್ಕ್ಗಳು ಏನಾದ್ರೂ ಇದ್ರು ಒಂದು ಗ್ರಾಜುಯಲ್ ಆಗಿ ದೇ ಕ್ಯಾನ್ ಸ್ಟಾರ್ಟ್ ಫ್ರಮ್ 15 days. ಅದರ್ವೈಸ್ ಬೇರೆ ಇನ್ನೇನು ಇಶ್ಯೂಸ್ ಇರೋದಿಲ್ಲ. ಇಷ್ಟು ಪ್ರಿಕಾಷನ್ಸ್ ನ ತಗೊಂಡು ಸಾಕಾಗತ್ತೆ. ಆದ್ರೂ ಕೆಲವು ಸಲ ಅಪರೂಪಕ್ಕೆ ಬ್ಲೀಡಿಂಗ್ ಆಗೋಗ್ಬಿಡೋದು ಅಥವಾ ಮೂತ್ರಶಯದಲ್ಲಿ ಇನ್ಫೆಕ್ಷನ್ ಆಗೋದು ಈ ತರ ಆಗೋ ಚಾನ್ಸಸ್ ಗಳಿರ್ತವೆ. ಏನಾದ್ರೂ ಉರಿ ಮೂತ್ರ ತುಂಬಾ ಬ್ಲಡ್ ಹೋಯ್ತು ಆ ತರ ಏನಾದ್ರು ಕಂಡು ಬಂದ್ರೆ ತಕ್ಷಣ ಬಂದು ಕನ್ಸಲ್ಟ್ ಮಾಡ್ಬೇಕು ಅಂತ ಸಜೆಸ್ಟ್ ಮಾಡ್ತೀನಿ.